ಬಿಗ್ ಬಾಸ್ ಶೋ ಮುಂದುವರಿಯುತ್ತಾ ಇಲ್ವಾ? ಮುಂದುವರಿಯುತ್ತಾ ಅಂತಾದರೆ ಯಾವಾಗ ಶುರುವಾಗುತ್ತೆ ಒಂದು ಪ್ರಶ್ನೆ ಕಾಡ್ತಾ ಇದೆ. ಅದರ ಮಧ್ಯೆ ಈಗ ಬಿಗ್ ಬಾಸ್ ಸ್ಪರ್ಧಿಗಳ ಸ್ಥಿತಿ ಅತಂತ್ರವಾಗ್ಬಿಟ್ಟಿದೆ. ಯಾಕಂದರೆ ನೆನ್ನೆ ತಾನೇ ಅವ್ರನ್ನ ಜಾಲಿವುಡ್ ಸ್ಟುಡಿಯೋಯಿಂದ ಈಗಲ್ಟನ್ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿತ್ತು. ಆದರೆ ಈಗ ಈಗಲ್ಟನ್ ರೆಸಾರ್ಟ್ನಿಂದ ಕೂಡ ಬಿಗ್ ಬಾಸ್ ಸ್ಪರ್ಧಿಗಳನ್ನ ಎತ್ತಂಗಡಿ ಮಾಡಲಾಗಿದೆ. 7 ಗಂಟೆ ಒಳಗಡೆ ರೆಸಾರ್ಟ್ನ ಖಾಲಿ ಮಾಡಬೇಕು ಅಂತ ಹೇಳಿ ಈಗ ಸೂಚನೆ ಕೊಟ್ಟಿರೋದು. ಬೇರೆ ಇವೆಂಟ್ಗೆ ಈಗಾಗಲೇ ಈ ಒಂದು ರೆಸಾರ್ಟ್ ಬುಕ್ ಆಗಿದೆ. ಇದರ ಹಿನ್ನೆಲೆಯಲ್ಲಿ ಚೆಕ್ಔಟ್ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನ ಈಗಲ್ಟನ್ ರೆಸಾರ್ಟ್ನ ಸಿಬ್ಬಂದಿ ಕೊಟ್ಟಿದ್ದಾರೆ. ಸಂಜೆ 7 ಗಂಟೆ ಒಳಗಡೆ ಎಲ್ಲರೂ ಕೂಡ ಚೆಕ್ಔಟ್ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿರೋದ್ರಿಂದ ಬೇರೆ ರೆಸಾರ್ಟ್ಗೆ ಈಗ ಸ್ಪರ್ಧಿಗಳನ್ನು ಶಿಫ್ಟ್ ಮಾಡುವಂಥ ಸಾಧ್ಯತೆ ಇದೆ. ನಿನ್ನೆ ಜಾಲಿವುಡ್ ಸ್ಟುಡಿಯೋಸ್ನಿಂದ ಅವ್ರನ್ನ ಕರ್ಕೊಂಡು ಹೋಗಿ ಪ್ರತ್ಯೇಕವಾಗಿ ಈಗಲ್ಟನ್ ರೆಸಾರ್ಟ್ನಲ್ಲಿ ಇಡಲಾಗಿತ್ತು. ಅವರ ವಾಸ್ತವ್ಯಕ್ಕೆ ಅಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿತ್ತು. ಈಗ ಈಗಲ್ಟನ್ ರೆಸಾರ್ಟಿಂದ ಕೂಡ ಅವರನ್ನು ಖಾಲಿ ಮಾಡಿಸಲಾಗ್ತಾ ಇದೆ. ಕಾರಣ ಏನು? ಈಗಾಗಲೇ ಈ ರೆಸಾರ್ಟ್ ಮತ್ತೊಂದು ಇವೆಂಟ್ಗೋಸ್ಕರ ಪ್ರೀ ಬುಕ್ ಆಗಿದೆ. ಪ್ರೀ ಬುಕ್ಕಿಂಗ್ ಆಗಿರುವಂಥ ಹಿನ್ನೆಲೆಯಲ್ಲಿ, ಅಡ್ವಾನ್ಸ್ ಆಗಿ ಬುಕ್ ಮಾಡಿರುವಂಥ ಹಿನ್ನೆಲೆಯಲ್ಲಿ ಈಗ ಅವರಿಗೆ ನಿಯಮದ ಪ್ರಕಾರ ಯಾರದನ್ನು ಬುಕ್ ಮಾಡಿದ್ದಾರೆ ಅವರಿಗೆ ಕೊಡಲೇಬೇಕಾಗುತ್ತೆ. ಹೀಗಾಗಿ ಬಿಗ್ ಬಾಸ್ ಸ್ಪರ್ಧಿಗಳನ್ನ ಅಲ್ಲಿಂದಲೂ ಕೂಡ ಈಗ ಎತ್ತಂಗಡಿ ಮಾಡಲಾಗ್ತಾ ಇದೆ. ರೈಟ್, ಇದರ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ನೇರವಾಗಿ ಈಗ ಈಗಲ್ಟನ್ ರೆಸಾರ್ಟ್ನಿಂದಾನೇ ಕನೆಕ್ಟೆಡ್ ಆಗಿದ್ದಾರೆ. ಶಿವಕುಮಾರ್, ಈಗ ಈಗಲ್ಟನ್ ಅಲ್ಲಿ ಒಂದು ರೀತಿ ಸೇಫ್ ಸ್ಪೇಸ್ ಇತ್ತು ಸ್ಪರ್ಧಿಗಳಿಗೆ. ಈಗ ಅಲ್ಲಿಂದಲೂ ಕೂಡ ಈಗ ಅವ್ರನ್ನ ಖಾಲಿ ಮಾಡಲಿಕ್ಕೆ ಸೂಚನೆ ಕೊಡಲಾಗಿರೋದು. ಈಗ ಅವರ ನೆಕ್ಸ್ಟ್ ಡೆಸ್ಟಿನೇಷನ್ ಏನಾಗಿರುತ್ತೆ ಅಂತ? ರಾಹುಲ್, ಬಿಗ್ ಬಾಸ್ ಸೀಸನ್ 12 ಕನ್ನಡ ಏನು ರಿಯಾಲಿಟಿ ಶೋ ಇದೆ, ಇದು ನಡೀತಾ ಇದ್ದಿದ್ದು ಜಾಲಿವುಡ್ ಸ್ಟುಡಿಯೋದಲ್ಲಿ. ಇಲ್ಲಿಂದ ಈಗಲ್ಟನ್ ರೆಸಾರ್ಟ್ನಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿ ಜಾಲಿವುಡ್ ಸ್ಟುಡಿಯೋಸ್ ಇದೆ. ನಿನ್ನೆ ಯಾವಾಗ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳ ಸೂಚನೆ ಮೇರೆಗೆ ಇಲ್ಲಿನ ಸ್ಥಳೀಯ ಅಧಿಕಾರಿಗಳು ಬಿಗ್ ಬಾಸ್ ಕಾರ್ಯಕ್ರಮ ನಡೀತಿದ್ದಂಥ ಜಾಲಿವುಡ್ ಸ್ಟುಡಿಯೋವನ್ನ ಸೀಸ್ ಮಾಡ್ತಾರೆ. ನಂತರ ರಾತ್ರಿ 8:30 ಸುಮಾರಿಗೆ ಬಿಡದಿ ಬಳಿ ಬರುವಂತ ಈಗಲ್ಟನ್ ರೆಸಾರ್ಟ್ನಲ್ಲಿ 17 ಸ್ಪರ್ಧಿಗಳನ್ನ ಕರ್ಕೊಂಡ್ಬಂದು ಇಲ್ಲಿ ಅವರಿಗೆ ವಾಸ್ತವ್ಯವನ್ನು ಕಲ್ಪಿಸುವಂತ ಕೆಲಸವನ್ನ ಬಿಗ್ ಬಾಸ್ ಮ್ಯಾನೇಜ್ಮೆಂಟ್ ಮಾಡಿರ್ತಾರೆ. ಈಗಲ್ಟನ್ ರೆಸಾರ್ಟ್ನಲ್ಲಿ ಸುಮಾರು 77 ರೂಮ್ಗಳಿದ್ದು ಬಿಗ್ ಬಾಸ್ನ ಸ್ಪರ್ಧಿಗಳಿಗಾಗಿ ಸುಮಾರು 7 ರೂಮ್ಗಳನ್ನ ನಿನ್ನೆ ಬುಕ್ ಮಾಡಿರುವಂತದ್ದು. ನಿನ್ನೆ ರೂಮ್ಗಳನ್ನ ಬುಕ್ ಮಾಡುವಂತ ಸಂದರ್ಭದಲ್ಲಿ ಕೇವಲ 7 ರೂಮ್ಗಳನ್ನ ಬಿಗ್ ಬಾಸ್ ಮ್ಯಾನೇಜ್ಮೆಂಟ್ ಮಾಡಿರುವಂತದ್ದು. ಅದು ಕೂಡ ಇವತ್ತು ರಾತ್ರಿ 8 ಗಂಟೆಗೆ ಚೆಕ್ಔಟ್ ಆಗಬೇಕಾಗುತ್ತೆ. ಅಂದ್ರೆ ರೂಮ್ ಬುಕ್ ಮಾಡುವಂತ ಸಂದರ್ಭದಲ್ಲಿ 24 ಗಂಟೆಗಳಿಗೆ ಅವರು ರೂಮ್ ಅನ್ನು ತಗೊಂಡಿರೋದ್ರ ಹಿನ್ನೆಲೆಯಲ್ಲಿ ಇವತ್ತು ರಾತ್ರಿ 8 ಗಂಟೆ ಸುಮಾರಿಗೆ ಚೆಕ್ಔಟ್ ಅನ್ನ ಮಾಡಬೇಕು ಅಂತೇಳಿ ಈಗಲ್ಟನ್ ರೆಸಾರ್ಟ್ ನ ಸಿಬ್ಬಂದಿ ಆಲ್ರೆಡಿ ಬಿಗ್ ಬಾಸ್ ನ ಮ್ಯಾನೇಜ್ಮೆಂಟ್ಗೆ ತಿಳಿಸಿರುವಂತದ್ದು. ಸದ್ಯ ನಮ್ಗಿರುವಂತಹ ಮಾಹಿತಿ ಪ್ರಕಾರ ಜೊತೆಗೆ ಸ್ಥಳೀಯ ಪೊಲೀಸರು ಹಾಗೂ ಸ್ಥಳೀಯ ಅಧಿಕಾರಿಗಳನ್ನ ಕೇಳ್ಕೊಂಡಂತ ಸಂದರ್ಭದಲ್ಲಿ ಈಗ ಆಲ್ರೆಡಿ ಬಿಗ್ ಬಾಸ್ ಸ್ಪರ್ಧಿಗಳು ಏನು 7 ರೂಮ್ ಅನ್ನ ಬುಕ್ ಮಾಡ್ಕೊಂಡು 17 ಜನ ಸ್ಪರ್ಧಿಗಳಿದ್ದಾರೆ. ಅವರು 8 ಗಂಟೆಗೆ ಚೆಕ್ಔಟ್ ಅನ್ನ ಮಾಡಬೇಕು ಅಂತೇಳಿ ಈಗಲ್ಟನ್ ರೆಸಾರ್ಟ್ ನ ಸಿಬ್ಬಂದಿ ಹೇಳ್ತಿದ್ದಾರೆ. ಆದ್ರೆ ಇದಕ್ಕೆ ಬಿಗ್ ಬಾಸ್ ಮ್ಯಾನೇಜ್ಮೆಂಟ್ ಇನ್ನು ಕೆಲವು ದಿನಗಳ ಕಾಲ ಇಲ್ಲೇ ರೂಮ್ಗಳನ್ನ ಬುಕ್ ಮಾಡ್ತೀವಿ ಅಂತೇಳಿ ಕೂಡ ಮನವಿಯನ್ನ ಮಾಡ್ಕೊಳ್ತಿದ್ದಾರೆ. ಸದ್ಯ ಆ ಒಂದು ಚರ್ಚೆ ನಡೀತಾ ಇದೆ. ಆದ್ರೆ 7:30-8 ಗಂಟೆ ಸುಮಾರಿಗೆ ಬಿಗ್ ಬಾಸ್ ಸ್ಪರ್ಧಿಗಳು ಚೆಕ್ಔಟ್ ಆಗ್ತಾರ ಅಥವಾ ಇಲ್ಲೇ ಮತ್ತೆ ಉಳ್ಕೊಳ್ಳಿಕ್ಕೆ ಅವಕಾಶ ಕೊಡ್ತಾರ ಅನ್ನೋದನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುವಂತದ್ದು. ರಾಹುಲ್, ಈಗ ಮೂವ್ಮೆಂಟ್ ಯಾವ ತರ ಇದೆ ಶಿವಕುಮಾರ್ ಅಲ್ಲಿ? ಇನ್ಫ್ಯಾಕ್ಟ್ ಬರ್ತಿರುವಂಥ ಮಾಹಿತಿ ಪ್ರಕಾರ 1 ದಿನದ ಮಟ್ಟಿಗೆ ಅಲ್ಲಿ ಬುಕ್ ಆಗಿತ್ತು ಅನ್ನುವಂಥದ್ದು ಈಗ ನಮಗೆ ಸಿಗ್ತಿರುವಂಥ ಒಂದು ಸುದ್ದಿ. ಅದರ ಜೊತೆಗೆ ಮತ್ತೊಬ್ಬರಾಗಲೇ ಬುಕ್ ಮಾಡಿರೋದ್ರಿಂದ ಈಗ ಇವ್ರಿಗೆ ಅಲ್ಲಿ ವ್ಯವಸ್ಥೆನ ಹೆಂಗೆ ಮಾಡಿಕೊಡ್ತಾರೆ ಅಂತ? ರಾಹುಲ್, ಈಗಲ್ಟನ್ ರೆಸಾರ್ಟ್ ನಲ್ಲಿ ನೀವು ನೋಡಬಹುದು, ಈಗಲ್ಟನ್ ರೆಸಾರ್ಟ್ ಸುಮಾರು 77 ರೂಮ್ಗಳು ಈಗಲ್ಟನ್ ರೆಸಾರ್ಟ್ ನಲ್ಲಿ ಇರುವಂತದ್ದು. ಅಂದ್ರೆ ಮೈನ್ ಎಂಟ್ರೆನ್ಸ್ ಏನಿದೆ, ಎಂಟ್ರೆನ್ಸ್ ನಿಂದ ಸರಿಸುಮಾರು 1.5-2 ಕಿಲೋಮೀಟರ್ ದೂರ ಹೋದಂತ ನಂತರದಲ್ಲಿ ಈಗಲ್ಟನ್ ರೆಸಾರ್ಟ್ ನ ರೂಮ್ಗಳು ಸಿಗುವಂತದ್ದು. ಅಂದ್ರೆ ಸದ್ಯ ಹೊರಗಿನಿಂದ ಯಾರಿಗೂ ಕೂಡ ಸಂಪರ್ಕ ಇಲ್ಲ. ಬಿಗ್ ಬಾಸ್ ನ ಮ್ಯಾನೇಜ್ಮೆಂಟ್ ಹೇಳುವಂತೆ ಸ್ಪರ್ಧಿಗಳನ್ನ ಏನು 7 ರೂಮ್ಗಳನ್ನ ಬುಕ್ ಮಾಡಿ ಅವ್ರಿಗೆ ಅಲ್ಲಿ ಪ್ರತ್ಯೇಕವಾಗಿ ಇರಿಸಲಾಗಿದೆ. ಜೊತೆಗೆ ಹೊರಗಿನ ಯಾವುದೇ ವಿಚಾರಗಳನ್ನ ಅವ್ರ ಗಮನಕ್ಕೆ ಬಾರದಂತೆ ನೋಡ್ಕೊಳ್ತಿದ್ದೀರಿ. ಅವ್ರು ಇರುವಂತ ರೂಮ್ಗಳಲ್ಲಿ ಟಿವಿ ಕನೆಕ್ಷನ್ ಕೂಡ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಆದ್ರೆ ಉಳಿದ 77 ರೂಮ್ಗಳ ಪೈಕಿ ಇವರು ಇರುವಂತದ್ದು ಕೇವಲ 7 ರೂಮ್ಗಳಲ್ಲಿ. ಉಳಿದ 70 ರೂಮ್ಗಳೇನಿದೆ ಅದನ್ನ ಮೊದಲೇ ಪ್ರೀ ಬುಕಿಂಗ್ ಮಾಡ್ಕೊಂಡಂತಾರಾಗಿರ್ಬೋದು. ಜೊತೆಗೆ ನಿನ್ನೆ ಬಿಗ್ ಬಾಸ್ ನ ಸ್ಪರ್ಧಿಗಳು ಈಗಲ್ಟನ್ ರೆಸಾರ್ಟ್ಗೆ ಬರೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಇರ್ತಾರೆ ಅವ್ರಿಗೆ ಎಂದಿನಂತೆ ಎಲ್ಲ ಅವಕಾಶಗಳನ್ನು ಕೂಡ ಕೊಟ್ಟಿದ್ದಾರೆ. ಇವತ್ತು 7:30 ಸುಮಾರಿಗೆ ನೀವು ಚೆಕ್ಔಟ್ ಆಗ್ಲೇಬೇಕು. ಯಾಕಂದ್ರೆ ಈಗ ಆಲ್ರೆಡಿ ಪ್ರೀ ಬುಕಿಂಗ್ ಆಗಿದೆ ಅಂತೇಳಿ ಈಗಲ್ಟನ್ ಸಿಬ್ಬಂದಿಗಳು ಬಿಗ್ ಬಾಸ್ ನ ಮ್ಯಾನೇಜ್ಮೆಂಟ್ಗೆ ತಿಳಿಸಿರುವಂತದ್ದು. ಆದ್ರೆ ಈಗ ಆಲ್ರೆಡಿ ಕೆಲವೊಂದಷ್ಟು ಚರ್ಚೆಗಳು ನಡೀತಾ ಇದೆ. ಸ್ಥಳೀಯ ಪೊಲೀಸರಿಗೂ ಕೂಡ ನಾವು ಇನ್ನೊಂದು 2 ದಿನಗಳ ಕಾಲ ಇಲ್ಲೇ ಇರ್ತೀವಿ ಅನ್ನೋ ಮಾತನ್ನ ಬಿಗ್ ಬಾಸ್ ಮ್ಯಾನೇಜ್ಮೆಂಟ್ ಅವರು ಕೂಡ ರಿಕ್ವೆಸ್ಟ್ ಅನ್ನ ಮಾಡ್ಕೊಂತಿದ್ದಾರೆ ಅನ್ನೋ
ಮಾಹಿತಿ ಬರ್ತಿರುವಂತದ್ದು. ಆದ್ರೆ ನಾಳೆ ಬೆಳಿಗ್ಗೆ ಮತ್ತೆ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಇರೋದ್ರ ಹಿನ್ನೆಲೆಯಲ್ಲಿ ನಾಳೆ ಮಧ್ಯಾಹ್ನದ ಹೊತ್ತಿಗೆ ಸ್ಪಷ್ಟ ಚಿತ್ರಣ ಸಿಗಲಿದೆ. ಆದ್ರೆ ಅದಕ್ಕಿಂತ ಮುಂಚಿತವಾಗಿ ಇವತ್ತು 7:30-8 ಗಂಟೆ ಸುಮಾರಿಗೆ ಬಿಗ್ ಬಾಸ್ ನ ಸ್ಪರ್ಧಿಗಳು ಏನು 17 ಜನ ಇದ್ದಾರೆ ಅವರು ರೂಮ್ ಗಳನ್ನ ಚೆಕ್ಔಟ್ ಮಾಡ್ತಾರಾ ಇಲ್ವಾ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಒಂದ್ ವೇಳೆ ಈಗಲ್ಟನ್ ರೆಸಾರ್ಟ್ ನಿಂದ ಏನಾದ್ರು ಚೆಕ್ಔಟ್ ಆದ್ರೆ ಅವ್ರನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಬಿಗ್ ಬಾಸ್ ನ ಮ್ಯಾನೇಜ್ಮೆಂಟ್ ಅವರು ಚರ್ಚೆಯನ್ನ ಮಾಡ್ತಿರುವಂತದ್ದು. ರಾಹುಲ್, ರೈಟ್ ಶಿವಕುಮಾರ್, ಥ್ಯಾಂಕ್ ಯು. ಡೀಟೇಲ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.